ನಾವು ಹೊರಗಡೆ ರೆಸ್ಟೋರೆಂಟ್ಗೆ ಅಥವಾ ರೋಡ್ ಸೈಡ್ ಚೈನೀಸ್ ಕಾರ್ನರ್ಗೆ ಹೋದರೆ ಮೊದಲು ಆರ್ಡ್ರ್ ಮಾಡೋದು ಗೋಬಿ ಮಂಚೂರಿಯನ್ನ. ಅದು ಬಿಸಿ ಬಿಸಿ ತಿನ್ನೋದಕ್ಕೆ ಎಷ್ಟು ಮಜವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ಆಗಿರೋ ರೆಸಿಪಿ, ಸುಲಭವಾಗಿ ರೆಡಿಯಾಗುತ್ತೆ. ಸಣ್ಣ ಸಣ್ಣ ಮೆಥಡ್ಗಳನ್ನು ಪರ್ಫೆಕ್ಟಾಗಿ ಮಾಡಿದರೆ ರೆಸಿಪಿ ಕೂಡ ಪರ್ಫೆಕ್ಟಾಗಿರುತ್ತೆ. ಡ್ರೈ ಗೋಬಿ ಮಂಚೂರಿಯನ್ನಲ್ಲಿ ಗೋಬಿ ತುಂಬಾ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿದ್ದರೆ ತಿನ್ನೋದಕ್ಕೆ ಮಜವಾಗಿರುತ್ತೆ. ಕ್ರಂಚಿಯಾಗಿ ಅಥವಾ ಕ್ರಿಸ್ಪಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನಾವಿವತ್ತು ನೋಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ನಾನು ಪದ್ಮಾಸ್ ಕಿಚನ್ನಲ್ಲಿ ನಿಮಗೆ ಸ್ವಾಗತ. ಹಾಗಿದ್ರೆ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಬೌಲ್ನಲ್ಲಿ ಒಂದು ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಚಮಚ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ 1 ಬೈಟ್ ಆಗುವ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಹೂಕೋಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಹಾಗೆ ಬಿಟ್ಟುಬಿಡೋಣ. 3 ನಿಮಿಷದ ನಂತರ ಮತ್ತೆ ಶುದ್ಧ ನೀರಿನಿಂದ 1-2 ಸಲ ತೊಳೆದುಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಮತ್ತು ಅಷ್ಟೇ ಪ್ರಮಾಣದ ಕಾರ್ನ್ಫ್ಲವರನ್ನು ತಗೊಂಡಿದ್ದೀನಿ. ಮತ್ತು ಕಟ್ ಮಾಡಿರುವಂಥ ಹಸಿ ಶುಂಠಿ, ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರುವಂಥ ಬೆಳ್ಳುಳ್ಳಿ, 2 ಚಮಚದಷ್ಟು ಟೊಮೆಟೊ ಕೆಚಪ್, 1.5 ಚಮಚದಷ್ಟು ಸೋಯಾ ಸಾಸ್ ಮತ್ತು 2 ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಮತ್ತು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಸ್ಪ್ರಿಂಗ್ ಆನಿಯನ್ನ ವೈಟ್ ಪಾರ್ಟನ್ನು ತೊಗೊಂಡಿದ್ದೀನಿ, 1 ಈರುಳ್ಳಿ, 1 ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೀನಿ, ಮತ್ತು ಸ್ಪ್ರಿಂಗ್ ಆನಿಯನ್ನ ಗ್ರೀನ್ ಪಾರ್ಟ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್, ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ. ನಾನಿಲ್ಲಿ ಒಂದು ಬೌಲಿಗೆ ಮೈದಾ ಮತ್ತು ಕಾರ್ನ್ಫ್ಲವರನ್ನು ಸೇರಿಸಿ ಅಚ್ಕಾರದ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ವಿಸ್ಕರ್ನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ನೀರನ್ನು ಸೇರಿಸಿ ಬ್ಯಾಟರನ್ನು ತಯಾರು ಮಾಡ್ಕೊಳ್ಳೋಣ. ಜಾಸ್ತಿ ತಿಕ್ಕಾಗಿಯೂ ಇರಬಾರ್ದು, ಜಾಸ್ತಿ ತೆಳುವಾಗಿಯೂ ಇರಬಾರ್ದು, ಸೆಮಿ ತಿಕ್ ಅಂತಾರಲ್ಲ ಆ ಟೈಪಲ್ಲಿ ಬ್ಯಾಟರನ್ನು ತಯಾರು ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸಿ ಗಂಟುಗಳಾಗದ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇದ್ದರೆ ಇಷ್ಟಿದ್ರೆ ಸಾಕಾಗುತ್ತೆ. ನಾವು ಯಾವಾಗಲೂ ಗೋಬಿಯನ್ನು ಬಿಸಿ ನೀರಿನಲ್ಲಿ ಕ್ಲೀನ್ ಮಾಡ್ಕೊಳ್ತೀವಿ. ಅದರಿಂದ ಗೋಬಿ ಸಾಫ್ಟ್ ಆಗಿಬಿಡುತ್ತೆ, ನಮ್ಮ ಗೋಬಿ ಮಂಚೂರಿಯನ್ ಕೂಡ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಉಪ್ಪು ನೀರಿನಿಂದ ಗೋಬಿಯನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ಟ್ರಿಕ್ಕನ್ನು ಯೂಸ್ ಮಾಡಿ ನಾವು ಗೋಬಿ ಮಂಚೂರಿಯನ್ನ ಮಾಡಿಕೊಂಡ್ರೆ ಗೋಬಿ ಕ್ರಿಸ್ಪಿಯಾಗಿರುತ್ತೆ. ನಾನಿಲ್ಲಿ ಗೋಬಿಯನ್ನು ಉಪ್ಪು ನೀರಿನಿಂದ ತೆಗೆದು 2 ಸಲ ಶುದ್ಧ ನೀರಿನಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮ ಬ್ಯಾಟರ್ ಸ್ವಲ್ಪ ತೆಳುವಾಗಿದೆ, ಕೋಟಿಂಗ್ ಬರ್ತಾ ಇಲ್ಲ ಅಂದರೆ ಇದಕ್ಕೆ 1 ಚಮಚದಷ್ಟು ಮೈದಾ ಮತ್ತು 1 ಚಮಚದಷ್ಟು ಕಾರ್ನ್ಫ್ಲವರನ್ನು ಸಮ ಪ್ರಮಾಣದಲ್ಲಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೋದು. ನಾವು ಮಾಡ್ಕೊಂಡಿರುವ ಬ್ಯಾಟರ್ ತೆಳುವಾದರೆ ಎಣ್ಣೆಗೆ ಬಿಟ್ಟಿದ ನಂತರ ಅದು ಕೋಟಿಂಗ್ ಬಿಟ್ಟುಬಿಡುತ್ತೆ. ಹಾಗಾಗಿ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಬ್ಯಾಟರ್ ಇದ್ದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ. ಈಗ ನಾನಿಲ್ಲಿ ಕಡಾಯಿಗೆ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಪಕೋಡಗಳನ್ನು ಬಿಟ್ಕೊಳ್ಳೋಣ. ಒಂದೊಂದಾಗಿ ಪಕೋಡವನ್ನು ಬಿಡ್ತಾ ಇದ್ದೀನಿ. ಮಧ್ಯಮ ಉರಿಯಲ್ಲಿ ನಾವು ಪಕೋಡಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಗೋಬಿ ಮಂಚೂರಿಯನ್ ಅಂದರೆ ಸಣ್ಣವರು ದೊಡ್ಡವರು ಎಲ್ಲರ ಫೇವ್ರೇಟ್ ಡಿಶ್ ಆಗಿರುತ್ತೆ. ಗೋಬಿ ಮಂಚೂರಿಯನ್ ಪಕೋಡವನ್ನು ಹಾಗೆ ಕೂಡ ತಿನ್ಬೋದು, ಮಂಚೂರಿಯನ್ ಮಾಡದೆ ಸ್ವಲ್ಪ ಚಾಟ್ ಮಸಾಲವನ್ನು ಹಾಕ್ಕೊಂಡು ಅಥವಾ ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬೋದು. ಇಲ್ಲಾಂದರೆ ಸಿವಜನ್ ಚಟ್ನಿಯ ಜೊತೆಗೂ ಕೂಡ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈಗ ಇದನ್ನು ಮುಗಿಸ್ಕೊಳ್ತಾ ಇದ್ದೀನಿ, 2 ಕಡೆ ಫ್ರೈ ಆಗುವ ಹಾಗೆ. ನಾನಿಲ್ಲಿ ಚೈನೀಸ್ ಕಾರ್ನರಲ್ಲಿ ಯೂಸ್ ಮಾಡುವಂಥ 2 ವಸ್ತುಗಳನ್ನು ಯೂಸ್ ಮಾಡ್ತಾ ಇಲ್ಲ. ಒಂದು ಕಲರ್, ಮತ್ತೊಂದು ಅಜಿನೋಮೋಟೊ ಅಂದರೆ ಟೇಸ್ಟಿಂಗ್ ಪೌಡರ್. ಅದೆರಡೂ ಕೂಡ ಆರೋಗ್ಯಕ್ಕೆ ಹಾನಿಕರ ಅಂತಾರೆ. ಅದಕ್ಕಾಗಿ ನಾನು ಅದೆರಡನ್ನೂ ಯೂಸ್ ಮಾಡ್ತಾ ಇಲ್ಲ. ಅದಿಲ್ಲದೇನೂ ಕೂಡ ಗೋಬಿ ಮಂಚೂರಿಯಲ್ಲಿ ಟೇಸ್ಟ್ನಲ್ಲಿ ಯಾವುದೇ ವ್ಯತ್ಯಾಸ ಬರೋದಿಲ್ಲ, ಚೆನ್ನಾಗೇ ಇರುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ತೆಗಿತಾ ಇದ್ದೀನಿ. ಮತ್ತು ಸೆಕೆಂಡ್ ಬ್ಯಾಚನ್ನು ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಮಕ್ಕಳಿಗೆ ಗೋಬಿ ಮಂಚೂರಿಯನ್ ಅಂದರೆ ತುಂಬಾ ಇಷ್ಟ. ಎಲೆಕೋಸು, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ಕೂಡ ಹಾಕಿ ಗೋಬಿ ಮಂಚೂರಿಯನ್ನ ರೆಡಿ ಮಾಡ್ಕೊಳ್ಬೋದು. ಅದರ ವಿಡಿಯೋವನ್ನು ನಾನು ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಬೋದು. ಅದು ಕೂಡ ಇದೇ ರೀತಿ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ಸೀಸನ್ನಲ್ಲೂ ಹೂಕೋಸು ಸಿಗೋದು ಕಷ್ಟ. ಎಲೆಕೋಸನ್ನು ಯೂಸ್ ಮಾಡಿ ಪಕೋಡಗಳನ್ನು ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಈಗ ಸೆಕೆಂಡ್ ಬ್ಯಾಚ್ ಕೂಡ ಫ್ರೈ ಆಗಿದೆ, ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ. ಈಗ ಇಲ್ಲಿ ಮತ್ತೊಂದು ಟ್ರಿಕ್ ಏನಂದರೆ,
ಎರಡೂ ಸಲ ಫ್ರೈ ಮಾಡಿರುವಂಥ ಪಕೋಡಗಳನ್ನು 3 ನಿಮಿಷದ ನಂತರ ಮತ್ತೆ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದರಿಂದ ಏನಾಗುತ್ತಂದರೆ ಗೋಬಿ ಮಂಚೂರಿಯನ್ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಈ ರೀತಿ ಟ್ರಿಕ್ ಯೂಸ್ ಮಾಡಿ ನಾವು ಗೋಬಿ ಮಂಚೂರಿಯನ್ನ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ, ಕ್ರಂಚಿಯಾಗಿರುತ್ತೆ. ನೋಡಿ 3 ನಿಮಿಷ ಆಗಿದೆ. ಈಗ ಎಲ್ಲ ಪಕೋಡಗಳನ್ನು ಮತ್ತೆ ಸೇರಿಸ್ತಾ ಇದ್ದೀನಿ. 2 ಸಲ ಫ್ರೈ ಮಾಡಿರೋ ಪಕೋಡಗಳನ್ನು ಒಟ್ಟಿಗೆ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 1 ಅಥವಾ 2 ನಿಮಿಷದಲ್ಲಿ ಅದು ತುಂಬಾ ಕ್ರಂಚಿ ಆಗಿಬಿಡುತ್ತೆ. ಗೋಬಿ ಮಂಚೂರಿಯನ್ ಪಕೋಡಗಳನ್ನು ಮಾಡುವ ಮೊದಲೇ ನಾವು ಮಂಚೂರಿಯನ್ ಮಾಡುವ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಪಕೋಡ ಮಾಡಿದ ತಕ್ಷಣ ಫಟಾಫಟ್ ಅಂತ ಮಂಚೂರಿಯನನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಫ್ರೈ ಆಗಿದೆ. ಇದರಲ್ಲಿ ಸ್ವಲ್ಪ ವೈಟ್ ಕಾಣಿಸ್ತಾ ಇದ್ದೆಲ್ಲ ಬ್ರೌನ್ ಆಗಿದೆ. ಇದೇ ಸ್ಟೇಜ್ನಲ್ಲಿ ಇದನ್ನು ತೆಗೆದ್ರೆ ಸರಿಯಾಗುತ್ತೆ. ನನಗೆ ಇದನ್ನು ತೆಗಿತಾ ಇದ್ದೀನಿ. ಬಟರ್ ಪೇಪರ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನನ್ನದೊಂದು ರಿಕ್ವೆಸ್ಟ್ ಏನಂದರೆ, ನನ್ನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದರಿಂದ ನನಗೆ ಮುಂದಿನ ವೀಡಿಯೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಈಗ ಫಟಾಫಟ್ ಅಂತ ಮಂಚೂರಿಯನ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಮತ್ತೊಂದು ಕಡಾಯಿಯನ್ನು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿದ್ದೀನಿ. ಎಣ್ಣೆ ಬಿಸಿಯಾದ ತಕ್ಷಣ ಅದಕ್ಕೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ, ಹಸಿ ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ, ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ 1-2 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಮಂಚೂರಿಯನನ್ನು ದೊಡ್ಡ ಉರಿಯಲ್ಲೇ ನಾವು ಪಟಪಟ್ ಅಂತ ಮಾಡ್ಕೊಳ್ಬೇಕು. ಮತ್ತು ಚೈನೀಸ್ ಕಾರ್ನರಲ್ಲಿ ಐರನ್ ಕಡಾಯಿಯಲ್ಲಿ ಮಾಡ್ತಾರೆ. ನಮ್ಮ ಹತ್ರ ಅದು ಅವೈಲೇಬಲ್ ಇಲ್ಲದೇ ಇರೋದ್ರಿಂದ ನಾನು ಸ್ಟೀಲ್ ಕಡಾಯಿಯಲ್ಲಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ನ ವೈಟ್ ಪಾರ್ಟ್ ಮತ್ತು ಕ್ಯಾಪ್ಸಿಕಮನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಸೋಯಾ ಸಾಸನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೆಚಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಸಾಸನ್ನು ಕೂಡ, ರೆಡ್ ಚಿಲ್ಲಿ ಸಾಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಸೇರಿಸಿ ಸಾಸನ್ನು ರೆಡಿ ಮಾಡ್ಕೊಳ್ಳೋಣ. ಇದೇ ಸ್ಟೇಜ್ನಲ್ಲಿ ನೀವು ಉಪ್ಪು ಬೇಕಿದ್ದರೆ ಸೇರಿಸ್ಕೊಳ್ಬೋದು. ನಮ್ಮ ಎಲ್ಲ ಸಾಸ್ಗಳಲ್ಲೂ ಉಪ್ಪಿನಂಶ ಇರುತ್ತೆ. ನಾನು ಗ್ರೀನ್ ಚಿಲ್ಲಿ ಸಾಸನ್ನು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಅದಕ್ಕೂ ಕೂಡ ಉಪ್ಪನ್ನು ಸೇರಿಸಿದ್ದೀನಿ. ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನಾವು ಮಾಡ್ಕೊಂಡಿರೋ ಪಕೋಡದಲ್ಲೂ ಉಪ್ಪಿದೆ, ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದನ್ನು ಕುದಿಯೋದಕ್ಕೆ ಬಿಟ್ಟುಬಿಡೋಣ. ಈಗ ನಾನು ಒಂದು ಬೌಲಿಗೆ ಒಂದು ಅರ್ಧ ಚಮಚದಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಗೋಬಿ ಮಂಚೂರಿಯನ್ನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಮ್ಮ ಸಾಸ್ ಕುದೀತಾ ಇದೆ. ಇದಕ್ಕೆ ನಾವು ಕಾರ್ನ್ಫ್ಲವರ್ ಅಥವಾ ಅರನ್ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಡೋಣ. ಕಾರ್ನ್ಫ್ಲವರ್ ಮಿಕ್ಸರ್ ಸೇರಿಸಿದ ತಕ್ಷಣವೇ ಸಾಸ್ ಗಟ್ಟಿಯಾಗಿಬಿಡತ್ತೆ. ಗಟ್ಟಿಯಾಗೋದಕ್ಕೋಸ್ಕರನೇ ಕಾರ್ನ್ಫ್ಲವರ್ ನೀರನ್ನು ಸೇರಿಸ್ತೀವಿ. ನೋಡಿ ಗಟ್ಟಿಯಾಗಿದೆ. ಈಗ ಇದೇ ಸ್ಟೇಜ್ನಲ್ಲಿ ನಾವು ಚೈನೀಸ್ ಪಕೋಡಗಳನ್ನು, ಗೋಬಿ ಮಂಚೂರಿಯನ್ ಪಕೋಡಗಳನ್ನು ಸೇರಿಸ್ಕೊಳ್ಳೋಣ. ರೆಸ್ಟೋರೆಂಟಲ್ಲಿ ಸಿಗುವಂಥ ತಿಂಡಿಗಳನ್ನು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಶುದ್ಧವಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಹಾಗಾಗಿ ನಾವು ಹೆಚ್ಚಾಗಿ ಮನೆಯಲ್ಲೇ ಮಾಡಿಕೊಳ್ಳೋದೇ ಉತ್ತಮ. ಈಗ ಪಕೋಡಗಳನ್ನು ಸೇರಿಸ್ತಾ ಇದ್ದೀನಿ. ಅಷ್ಟೊಂದು ಗೋಬಿಯನ್ನು ತೊಗೊಂಡಿದ್ದೀರಾ, ಇಷ್ಟೇ ಪಕೋಡಗಳಾಗಿರೋದು ಅಂತ ಕೇಳಬೇಡಿ. ನಾನಿಲ್ಲಿ 2 ಸಲ ಮಾಡ್ತಾಯಿದ್ದೀನಿ. ಚೈನೀಸನ್ನು ಬಿಸಿ ಬಿಸಿಯಾಗಿ ತಿನ್ನೋದೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಮನೆಯಲ್ಲಿ ಎಲ್ಲ ಮೆಂಬರ್ ಇಲ್ಲದೇ ಇರೋ ಕಾರಣ 2 ಸಲ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನನ್ನು ಸೇರಿಸ್ತಾ ಇದ್ದೀನಿ.
ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಗೋಬಿ ಮಂಚೂರಿಯನ್ ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ತುಂಬಾ ಚೆನ್ನಾಗಿದೆ, ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನನ್ನು ಗಾರ್ನಿಷ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್.